ಏನೆಲ್ಲ ಸಮಸ್ಯೆಗಳು ಇದೆ ಅನ್ನುವಂಥದ್ದು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ 10 ರಿಂದ 5:30 ಅಂತ ಒಂದು ಟೈಮ್ ಚಾರ್ಟ್ ಇದೆ. ನಮಗೆ ಆ ಥರ ಟೈಮ್ ಚಾರ್ಟ್ ಇಲ್ಲ. ಎಲ್ಲದೂ ರಿಪೋರ್ಟ್ ಕೊಡೋ ಒತ್ತಡದಲ್ಲಿ ಮನೆ ಆಗಲಿ ಅಪ್ಪ ಅಮ್ಮಂಗಾಗಲಿ ಯಾರಿಗೆ ಆಗಲಿ ಟೈಮ್ಗಳು ಕೊಡೋಕೆ ಆಗ್ತಿಲ್ಲ. ಸರಿಯಾಗಿ ಅಪ್ಡೇಟ್ ಆಗದೇ ಇರೋ ಕಾರಣ ಏನೋ ಪ್ರೋಗ್ರೆಸ್ ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಕೆಲವು ನೋಟಿಸ್ಗಳು ಇಶ್ಯೂ ಆಗ್ತವೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಇಷ್ಟು ಪ್ರೆಷರ್ ಆಗ್ತಿದೆ ಅಂತ ಒಂದು 60, 65, 70 ಇಯರ್ಸ್ ಇದ್ದಾರೆ ಅಪ್ಪ ಅಮ್ಮ. ಅವ್ರಿಗೆ ಕೆಲವು ಶುಗರು BP ಎಲ್ಲ ಇದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೂ ಟೈಮ್ ಸಿಗಲ್ಲ. ಅನ್ಎಜುಕೇಟೆಡ್ಸ್ ತುಂಬ ಅನ್ಎಜುಕೇಟೆಡ್ ಅನ್ನೋದಕ್ಕಿಂತ ಅವ್ರಿಗೆ ಮೊಬೈಲ್ ಬಗ್ಗೆ ಜಾಸ್ತಿ ತಿಳುವಳಿಕೆ ಹೇಳ್ತಾ ಇರೋರು ತುಂಬ ಜನ ಇದ್ದಾರೆ. ಕೆಲವರು 10 ರಿಂದ 15, 20 ವರ್ಷ ಸರ್ವಿಸ್ ಆದ್ರೂ ಯಾವುದೇ ರೀತಿಯ ಪ್ರಮೋಷನ್ಗಳನ್ನು ಸಿಗ್ತಿಲ್ಲ. ಸೆಪ್ಟೆಂಬರ್ 26 ಮತ್ತು 27ರಂದು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಅಧಿಕಾರಿಗಳು ಏನು ತಮ್ಮ ಕೆಲಸವನ್ನು ಸ್ಥಗಿತ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕರೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಗ್ರಾಮ ಆಡಳಿತ ಅಧಿಕಾರಿ ನನ್ನೊಂದಿಗಿದ್ದೇನೆ. ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತೇನೆ. ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ನಾನು ಸ್ವತಃ ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗ ಫೀಲ್ಡಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದು? ಸರ್, ಈಗ ನಂದು ಮೊದಲನೇದಾಗಿ ಮೆಂಟಲಿ ಸ್ಟ್ರೆಸ್. ನಮಗೇನಾಗಿದೆ ಅಂತ ಅಂದರೆ, ಒಂದು ಟೈಮ್ ಚಾರ್ಟ್ ಇಲ್ಲ. ಬೆಳಗ್ಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ 10 ರಿಂದ 5:30 ಅಂತ ಒಂದು ಟೈಮ್ ಚಾರ್ಟ್ ಇದೆ. ನಮಗೆ ಆ ಥರ ಟೈಮ್ ಚಾರ್ಟ್ ಇಲ್ಲ. ನಮಗೆ ಮಾರ್ನಿಂಗ್ 6ಗೆ ಹೇಳಿದರೆ 6ಗೆ ಹೋಗಬೇಕು. ಯಾವುದೇ ಮಳೆ ಹಾನಿ ಆಗಲಿ, ಯಾವುದೇ ಪ್ರಾಣಹಾನಿ ಆಗಲಿ, ಯಾವುದೇ ಕ್ಯಾಲಮಿಟೀಸ್ಗೆ ಸಂಬಂಧಪಟ್ಟಂತೆ ಆಗಲಿ, ಯಾವುದೇ ಖಾತೆಗಳಿಗೆ ಸಂಬಂಧಪಟ್ಟಂತೆ ಆಗಲಿ, ಈಗ ಸುಮಾರು 4-5 ಆ್ಯಪ್ಗಳು ಬಂದಿದ್ದಾವೆ. ಆ ಆ್ಯಪ್ಗಳು ಎಲ್ಲವನ್ನೂ ಒಂದೇ ಒಟ್ಟಿಗೆ ಮಾಡಿ ಅಂತ ಅಂದಾಗ ನಮಗೇನಾಗುತ್ತೆ ಅಂದರೆ, ಅದು ಎಲ್ಲದೂ ರಿಪೋರ್ಟ್ ಕೊಡೋ ಒತ್ತಡದಲ್ಲಿ ನಾವು ಮನೆ ಆಗಲಿ ಅಪ್ಪ ಅಮ್ಮಂಗಾಗಲಿ ಯಾರಿಗೇ ಆಗಲಿ ಟೈಮ್ಗಳು ಕೊಡೋಕೆ ಆಗ್ತಿಲ್ಲ. ಈಗ ಬೆಳಗ್ಗೆ 6 ಗಂಟೆಗೆ ಹೋದರೆ ಕೆಲವು ಟೈಮು ಇಂಟರ್ನೆಟ್ ಪ್ರಾಬ್ಲಮ್ ಆಗುತ್ತೆ, ಅದು ಅಪ್ಡೇಟ್ ಆಗೋಲ್ಲ. ಸರಿಯಾಗಿ ಅಪ್ಡೇಟ್ ಆಗದೇ ಇರೋ ಕಾರಣ ಏನೋ ಪ್ರೋಗ್ರೆಸ್ ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಕೆಲವು ನೋಟಿಸ್ಗಳು ಇಶ್ಯೂ ಆಗ್ತವೆ. ನೋಟಿಸ್ ಇಶ್ಯೂಗಳಾದಾಗ ನಾವು ಮೆಂಟಲಿ ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಇಷ್ಟು ಪ್ರೆಷರ್ ಆಗ್ತಿದೆ ಅಂತ ಒಂದು ಭಾವನೆ ಬರುತ್ತೆ. ಅದರಿಂದ ಇವಾಗ ಅದು ಕೆಲಸಗಳನ್ನ ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತಿಲ್ಲ. ಅದರ ಮೇಯ್ನು ಅದರಿಂದ ಇವಾಗ BP, ಶುಗರ್ ತುಂಬ ಮೆಂಟಲ್ ಇದಾಗ್ತಿದೆ. ಈಗ ಮನೇಲಿ ಅಪ್ಪ ಅಮ್ಮ ವಯಸ್ಸಾದವರು ಇರ್ತಾರೆ. 60, 65, 70 ಇಯರ್ಸ್ ಇದ್ದಾರೆ ಅಪ್ಪ ಅಮ್ಮ. ಅವ್ರಿಗೆ ಕೆಲವು ಶುಗರು BP ಎಲ್ಲ ಇದೆ. ಅವನ್ನೆಲ್ಲ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೂ ಟೈಮ್ ಸಿಗಲ್ಲ. ಆ ರೀತಿ ಆಗಿದೆ ಇವಾಗಿನ ಪರಿಸ್ಥಿತಿ ನಮಗೆ. ಓಕೆ, ಈಗ ನೀವು ಕೆಲಸ ಮಾಡುವಂತಹ ಪ್ರದೇಶದಲ್ಲಿ ಈಗ ಕೆಲಸದ ಒತ್ತಡ ಇರುತ್ತೆ, ಬದಲಿ ರಜೆ ತಗೊಳ್ಳುವಂಥದ್ದು ಅಥವಾ ಸರ್ಕಾರಿ ರಜೆಗಳು ಕೂಡ ಇರುತ್ತೆ. ಅಲ್ಲೂ ಅಂಥ ಸಂದರ್ಭದಲ್ಲೂ ಕೂಡ ನೀವು ಕೆಲಸ ಮಾಡ್ತಿದ್ದೀರಾ ಅನ್ನುವಂಥ ಮಾತುಗಳು ಕೇಳಿ ಬಂದಿದೆ. ಹೇಗಿದೆ, ಯಾವ ರೀತಿಯ ಕೆಲಸ ಆಗುತ್ತೆ ಅನ್ನೋದು? ಸರ್, ಟೋಟಲಿ ಪ್ರೋಗ್ರೆಸ್ ಸರ್ ಅಷ್ಟೇ. ನೀವು ರಜೆ ದಿನದಲ್ಲಿ ಕೆಲಸ ಮಾಡಿ ಅಂತ ಮೆಮೊ ಬರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಅದ್ರ ಬಗ್ಗೆ ನಿಮಗೆ ಏನು ನಿಮ್ಮದು ಪ್ರಾಬ್ಲಮ್ಸ್ ಏನಿದೆ ಅವೇನೂ ಸೊಲ್ಯೂಷನ್ ಇಲ್ಲ. ಇಲ್ಲಿ ಪ್ರೋಗ್ರೆಸ್ ಆಗಬೇಕಷ್ಟೇ. ಪ್ರೋಗ್ರೆಸ್ ಅಂತಂದರೆ ಟಾರ್ಗೆಟ್ ಸಿಗುತ್ತೆ ನಮಗೆ. ಇಷ್ಟರೊಳಗಡೆ ಈ ಟಾರ್ಗೆಟ್ ಒಳಗಡೆ ಇಷ್ಟು ನೀವು ರೀಚ್ ಮಾಡಲೇಬೇಕು. ಆ ರೀಚ್ ಮಾಡೋ ಪ್ರಾಬ್ಲಮಲ್ಲಿ ಎಷ್ಟೋ ಜನ ಇವಾಗ ನನಗೆ ಇದರಿಂದ ಸ್ವಲ್ಪ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ರು. ಸುಮಾರು ಈಗ ಒಂದು 3-4 ಮಂತ್ಸಿಂದ 17 ಜನ ಮೃತಪಟ್ಟಿದ್ದಾರೆ. ಈಗ ಆಲ್ರೆಡಿ ಇವತ್ತೊಬ್ಬರು ಹೃದಯಾಘಾತದಿಂದ ಇದಾಗಿದ್ದಾರೆ. ಮತ್ತು ಇನ್ನೊಂದು ಹೇಳ್ದಂಗೆ ಅನ್ಎಜುಕೇಟೆಡ್ಸ್ ತುಂಬ ಅನ್ಎಜುಕೇಟೆಡ್ ಅನ್ನೋದಕ್ಕಿಂತ ಅವ್ರಿಗೆ ಮೊಬೈಲ್ ಬಗ್ಗೆ ಜಾಸ್ತಿ ತಿಳುವಳಿಕೆ ಹೇಳ್ತಾ ಇರೋರು ತುಂಬ ಜನ ಇದ್ದಾರೆ. ಈ ಎಲ್ಲ ಇವಾಗಿನ ಟೆಕ್ನಿಷಿಯನ್ ಪ್ರಕಾರ ಎಲ್ಲ ಅಪ್ಡೇಟ್ ಮಾಡಿದ್ರೆ ಇವಾಗಿನ ಹಿಂದೆ ಯಾರೆಲ್ಲ ಆಲ್ಮೋಸ್ಟ್ ಆಲ್ರೆಡಿ 20-25 ವರ್ಷ ಸರ್ವಿಸ್ ಆಗಿರೋರಿಗೆ ಮೊಬೈಲ್ನ ಅದನ್ನು ಆ್ಯಪ್ ಯಾವ ರೀತಿ ಯೂಸ್ ಮಾಡಬೇಕಂತ ಗೊತ್ತಾಗಲ್ಲ. ಯೂಸ್ ಮಾಡೋಕ್ಕೆ ಬರ್ದೇ ಅವ್ರದ್ದು ಏನಾಗುತ್ತೆ, ಪ್ರೋಗ್ರೆಸ್ ಕಡಿಮೆ ಬಂದಾಗ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಈ ಥರ ಎಲ್ಲ ಆಗ್ತಿದೆ. ಆದ್ದರಿಂದ ಇವಾಗ ನಮಗೇನು ಆ್ಯಪ್ಗಳಿದೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಆಗಲಿ ಮತ್ತು ತರಬೇತಿ ಆದರೆ ಸರಿಯಾದ ತರಬೇತಿಗಳು ಸಿಕ್ಕಿದ್ರೂ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ತರಬೇತಿಗಳು ಸಿಗೋದು. ಆದ್ದರಿಂದ ಇವಾಗ ನಮಗೆ ವರ್ಕ್ ಮಾಡೋದು ತುಂಬ ಪ್ರೆಷರ್ ಆಗ್ತಿದೆ. ಮತ್ತು ಇನ್ನೂ ಏನಾಗ್ತಿದೆ ಅಂತ ಅಂದರೆ, ಕೆಲವರು 10 ರಿಂದ 15, 20 ವರ್ಷ ಸರ್ವಿಸ್ ಆದ್ರೂ ಯಾವುದೇ ರೀತಿಯ ಪ್ರಮೋಷನ್ಗಳನ್ನು ಸಿಗ್ತಿಲ್ಲ. ಕೆಲವು ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ 5 ವರ್ಷಕ್ಕೊಂದು ಪ್ರಮೋಷನ್ ಸಿಕ್ಬಿಡುತ್ತೆ. ಈಗ ನಾವು ಎಲ್ಲ ಒಟ್ಟಿಗೆ ಒಂದೇ ಸತಿ ಜಾಯ್ನ್ ಆದವರು ಆಲ್ರೆಡಿ ಅವರೆಲ್ಲ ಏನಾಗಿರ್ತಾರೆ, ಪದೋನ್ನತಿ ಹೊಂದ್ಬಿಟ್ಟು ಅಪ್ಪರ್ ಗ್ರೇಡಿಗೆ ಹೋಗಿರ್ತಾರೆ. ನಾವು 15-20 ವರ್ಷ ಆದ್ರೂ ನಾವು ಇನ್ನೂ ವಿಲೇಜ್ ಅಕೌಂಟಾಗೇ ಇರ್ತೀವಿ. ಮೆಂಟಲಿ ಸ್ಟ್ರೆಸ್ಸಿಂದ ಸರ್ ಇವಾಗ ಏನಾಗ್ತಿದೆ ಅಂತ ಅಂದರೆ, 25 ರಿಂದ 30 ವರ್ಷಕ್ಕೇ BP, ಶುಗರ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಆಲ್ಮೋಸ್ಟು ತುಂಬ ಕಡೆ ಆಲ್ ಓವರ್ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಆಲ್ರೆಡಿ ಈಗ BP ಮತ್ತು ಶುಗರ್ ಸ್ಟಾರ್ಟ್ ಆಗಿದೆ. ಇದೇ ರೀತಿ ನಾವು ವರ್ಕ್ ಮಾಡ್ಕೊತ ಹೋದರೆ ಯಾವ ರೀತಿ ನಾವು ಕೆಲಸ ಮಾಡ್ತಿದ್ವಿ ಅಂತ ಹೇಳಿದ್ರೆ, ನಾವು ಮನುಷ್ಯಗಂತೂ ಕೆಲಸ ಮಾಡ್ತಿಲ್ಲ. ಮನುಷ್ಯ ರೀತಿ ನಾವು ಕೆಲಸನ ಮಾಡೋಕ್ಕಾಗ್ತಿಲ್ಲ. ಇದೇ ಪ್ರೆಷರಲ್ಲಿ ನಾವು ಕೆಲಸ ಮಾಡಿದ್ರೆ ನಮಗೇನು ಇವಾಗ ಸರ್ಕಾರದಲ್ಲಿ ಏನು 60 ವರ್ಷ ಸರ್ವಿಸ್ ಮಾಡ್ಬೇಕಂತ ಇದೆ, ನಾವು ಅದಕ್ಕಿಂತ ಮುಂಚೆನೇ ನಾವು ಫುಲ್ ಸರ್ವಿಸ್ ಮಾಡೋಕ್ಕಿಂತ ಮುಂಚೆನೇ ನಾವು ಮೃತರಾಗ್ಬೋದು, ಹೇಳೋಕ್ಕಾಗಲ್ಲ. ಈಗ ಸರ್ಕಾರಕ್ಕೆ ಏನೆಲ್ಲ ಮನವಿಗಳನ್ನು ಸಲ್ಲಿಸ್ತೀರಾ, ಏನೆಲ್ಲ ಏನು ತಮ್ಮ ಬೇಡಿಕೆಗಳು ಇದೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಅಂತ?
ದಯವಿಟ್ಟು ನಮಗೆ ಏನು ಬೇಸಿಕ್ ನೀಡ್ಸ್ ಇದೆ ಅದನ್ನು ಫುಲ್ ಕಂಪ್ಲೀಟ್ ಮಾಡಿಕೊಡ್ಬೇಕು. ನಮಗೆ ಸಂಬಂಧಪಟ್ಟ ಏನು ಯಾವುದೇ ಜಿಲ್ಲೆ ಆಗಲಿ ಯಾವುದೇ ತಾಲೂಕು ಕಚೇರಿಗಳಾಗಲಿ ನಮಗೆ ಏನು ಗ್ರಾಮ ಆಡಳಿತ ಅಧಿಕಾರಿಗಳಿದ್ದೀವಿ ಅದಕ್ಕೆ ಸೂಕ್ತ ವ್ಯವಸ್ಥೆ ಸೂಕ್ತವಾದ ಒಂದು ಕಚೇರಿಯನ್ನು ಮಾಡಿಕೊಡ್ಬೇಕು ಫಸ್ಟು. ಆಮೇಲೆ ಇವಾಗ ರೂಲ್ 6 ಕ್ಯಾನ್ಸಲ್ ಆಗಿದೆ. ಯಾರು 5 ವರ್ಷಗಳ ನಂತರ ಮೊದಲು ರೂಲ್ 6 ಏನಾಗ್ತಿತ್ತು ಅಂತಂದರೆ ಇಂಟರ್ ಡಿಸ್ಟ್ರಿಕ್ಟ್ ಬೇರೆ ಡಿಸ್ಟ್ರಿಕ್ಗೆಲ್ಲ ಟ್ರಾನ್ಸ್ಫರ್ ಹೋಗ್ಬೋದಾಯ್ತು. ಈಗ ರೂಲ್ಸ್ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಏನು ಕಪಲ್ಸ್ ಇರ್ತಾರೆ ಅಂದರೆ ಗಂಡ ಹೆಂಡತಿ ಈಗ ಜಾಬಲ್ಲಿರ್ತಾರೆ, ಅವರು ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ, ಇವ್ರು ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ. ಈ ಪ್ರೆಷರಲ್ಲಿ ವರ್ಕ್ ಮಾಡೋದ್ರಲ್ಲಿ ಅವರು ತಮ್ಮ ಸ್ವಂತ ಫ್ಯಾಮಿಲಿಗೆ ಮನೆಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಆ ರೀತಿ ಆಗಿದೆ. ಈಗ ರೂಲ್ 6 ಏನಿದೆ ಅದನ್ನು ದಯವಿಟ್ಟು ಕ್ಯಾನ್ಸಲ್ ಮಾಡಿದ್ರೆ, ಈಗ ರೂಲ್ 6ನ ಕ್ಯಾನ್ಸಲ್ ಮಾಡಿ ಈಗ ಹಿಂದೆ ಏನಿತ್ತು ಅದನ್ನು ಮತ್ತೆ ಪುನರಾವರ್ತನೆ ಮಾಡಿಸಿದ್ರೆ ಸರಿಯಾಗುತ್ತೆ ಅದರಿಂದ. ಇದಿಷ್ಟು ಏನೋ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಒತ್ತಾಯ. ಕೆಲಸದ ಒತ್ತಡದಲ್ಲಿ ನಮಗೆ ಏನೋ ಆರೋಗ್ಯ ಸಮಸ್ಯೆ ಆಗ್ತಿದೆ ಮತ್ತು ಕುಟುಂಬಕ್ಕೆ ಸಮಯ ಕೊಡಲಿಕ್ಕೆ ಆಗ್ತಿರುವಂತಹ ಮಾತನ್ನು ಏನು ಸ್ವತಃ ಗ್ರಾಮ ಆಡಳಿತ ಅಧಿಕಾರಿಗಳು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಗನ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಬೆಂಗಳೂರು.